ಗ್ರೇಟರ್ ಬೆಂಗಳೂರು ಲೋಗೋ ಕಾಣಿಸ್ತಾ ಇಲ್ಲ. ಸಂಜಯ್ ಭಾई ಮುಂದೆ ಯಾಕೆ ಲೋಗೋ ಇವತ್ತು ಗ್ರೇಟರ್ ಬೆಂಗಳೂರು ಆದಮೇಲೆ ಈಗ ಗ್ರಾಮ ಪಂಚಾಯತಿನಲ್ಲಿರ್ತಕ್ಕಂಥ ಸದಸ್ಯರು ನೇರವಾಗಿ ಮನೆಗೆ ತಲುಪಿಸ್ತಕ್ಕಂಥ ಕೆಲಸನ ಒಂದು ಸಹಕಾರಿಯಾಗಿ ಮಾಡ್ತಾಯಿದ್ರು. ಇವತ್ತು ಗ್ರೇಟರ್ ಬೆಂಗಳೂರು ಬಂದಾಗ ಇವತ್ತು ಆಯ್ಕೆ ಆಗ್ತಕ್ಕಂಥದ್ದು 30,000ಕ್ಕೂ 40,000ಕ್ಕೂ ಒಬ್ಬರು ಆಯ್ಕೆ ಆಗ್ತಾರೆ. ಗ್ರೇಟರ್ ಬೆಂಗಳೂರು ಮೇ 15ರಿಂದ ರಾಜ್ಯ ಸರ್ಕಾರವು ಅಧಿಕೃತವಾದಂತಹ ಘೋಷಣಾ ಪತ್ರವನ್ನು ಹೊರಡಿಸಿದೆ. ಇದು ಬೆಂಗಳೂರು ಸುತ್ತಮುತ್ತಲು ಇರ್ತಕ್ಕಂತಹ ಗ್ರಾಮ ಪಂಚಾಯತಿಗಳ ವ್ಯವಸ್ಥೆಯಲ್ಲಿರ್ತಕ್ಕಂಥ ಒಂದಷ್ಟು ಗ್ರಾಮ ಪಂಚಾಯತಿಗಳು ಈ ಒಂದು ಗ್ರೇಟರ್ ಬೆಂಗಳೂರಿನ ಆ ಒಂದು ತೀರ್ಮಾನಕ್ಕೆ ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಅದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಯಮರೆ ಗ್ರಾಮ ಪಂಚಾಯಿತಿಯ ಬಹುತೇಕ ಎಲ್ಲ ಸದಸ್ಯರು ಕೂಡ ಗ್ರೇಟರ್ ಬೆಂಗಳೂರಿಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಾಂಧೀಜಿರವರು ಕಂಡಿದ್ದಂತ ಗ್ರಾಮ ಸ್ವರಾಜ್ಯದ ಕನಸಿಗೆ ಇದೊಂದು ರೀತಿ ಎಳ್ಳು ನೀರು ಬೆಟ್ಟಂತಾಯ್ತು. ಯಾವುದೇ ಸಮಸ್ಯೆಗಳು ಇದ್ದಾಗ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಸದಸ್ಯರನ್ನ ಸಂಪರ್ಕಿಸ್ತಿದ್ವಿ, ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ತಿದ್ವಿ. ಆದ್ರೆ ಗ್ರೇಟರ್ ಬೆಂಗಳೂರು ಆದಾಗ 30-40 ಸಾವಿರ ಜನಕ್ಕೆ ಒಬ್ರು ಜನಪ್ರತಿನಿಧಿ ಆಗ್ತಾರೆ. ಅವರನ್ನ ಎಲ್ಲೂ ಹುಡುಕುವಂಥದ್ದು ಮತ್ತು ನಮಗೆ ಮೂಲಭೂತ ಸಮಸ್ಯೆಗಳು ಕೂಡ ತೆಗೆದುಕೊಳ್ಳುವಂಥದ್ದು ಬಹಳಷ್ಟು ಕಷ್ಟವಾಗುತ್ತೆ. ಹಾಗೆ ಆಸ್ತಿಯ ತೆರಿಗೆಗಳು ಕೂಡ ದುಪ್ಪಟ್ಟಾಗುತ್ತದೆ. ಜನಸಾಮಾನ್ಯ ಕಡು ಬಡವ ಬದುಕೋದಕ್ಕೆ ಕಷ್ಟ ಆಗುತ್ತೆ ಎನ್ನುವಂತಹ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಕೊನೆಯ ಗ್ರಾಮ ಸಭೆಯನ್ನ ಆಯೋಜಿಸಲಾಗಿತ್ತು. 2025 ಮತ್ತು 26ನೇ ಸಾಲಿನ ಈ ಒಂದು ಕೊನೆಯ ಗ್ರಾಮ ಸಭೆ ಇದಾಗಿತ್ತು. ಈ ಒಂದು ಗ್ರಾಮ ಸಭೆಯಲ್ಲಿ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಆ ಒಂದು ಯೋಜನೆಗಳನ್ನ ವಿತರಣೆ ಮಾಡಲಾಯಿತು. ಹಾಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಒಂದಷ್ಟು ಬೆರಳೆಣಿಕೆಯಲ್ಲಿ ಬಂದಿದ್ರು. ಈ ಒಂದು ಕೊನೆಯ ಗ್ರಾಮ ಸಭೆಯು ಯಮರೆ ಗ್ರಾಮ ಪಂಚಾಯಿತಿಯ ಕೊನೆಯ ಅಧ್ಯಕ್ಷರು ಅಂತ ಹೇಳಲ್ಪಡುವಂತ ಸುಲೋಚನಾ ರವಿಕುಮಾರ್ ಅವರು, ಹಾಗೆ ಉಪಾಧ್ಯಕ್ಷರಾದಂತ ಆರ್ ವೀಣಾರವರು, ಹಾಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಜೈಶಂಕರ್ ಅವರು, ಹಾಗೆ ಇನ್ನಿತರೆ ಸದಸ್ಯರುಗಳು ಉಪಸ್ಥಿತರಿದ್ದರು. ಈ ಒಂದು ಗ್ರಾಮ ಸಭೆಯ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಈ ಒಂದು ಸಭೆಯ ಬಗ್ಗೆ ಸದಸ್ಯರುಗಳು ಜನರನ್ನ ಉದ್ದೇಶಿಸಿ ಯಾರೆಲ್ಲ ಏನೆಲ್ಲ ಮಾತನಾಡುವ ಅನ್ನೋದನ್ನ ನೋಡೋಣ ಬನ್ನಿ. ಗ್ರಾಮ ಸಭೆಯಲ್ಲಿ ಯಾವ ರೀತಿ ನಡೀತು ಅಂತ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ನಿಮಗೆ ಗೊತ್ತಿದೆ. ಇವತ್ತು ಗ್ರೇಟರ್ ಬೆಂಗಳೂರು ಆದಮೇಲೆ ಈಗ ಗ್ರಾಮ ಪಂಚಾಯತಿನಲ್ಲಿರ್ತಕ್ಕಂಥ ಸದಸ್ಯರು ನೇರವಾಗಿ ಮನೆಗೆ ತಲುಪಿಸ್ತಕ್ಕಂಥ ಕೆಲಸನ ಒಂದು ಸಹಕಾರಿಯಾಗಿ ಮಾಡ್ತಾಯಿದ್ರು. ಇವತ್ತು ಗ್ರೇಟರ್ ಬೆಂಗಳೂರು ಬಂದಾಗ ಇವತ್ತು ಆಯ್ಕೆ ಆಗ್ತಕ್ಕಂಥದ್ದು 30,000ಕ್ಕೂ 40,000ಕ್ಕೂ ಒಬ್ಬರು ಆಯ್ಕೆ ಆಗ್ತಾರೆ. ಇವತ್ತು ಎಲ್ಲೋ ಒಂದು ಕಡೆ ಫಲಾನುಭವಿಗಳಿಗೆ ವಂಚಿತರಾಗ್ತಕ್ಕಂಥ ಕೆಲಸ ಆಗ್ತದೆ ಅಂತ ಅನಿಸುತ್ತೆ. ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಕಡಿಮೆ, ಆದರೆ ಈ ಪಂಚಾಯತಿಗಳಲ್ಲಿ ಬರ್ತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ 10 ಕೋಟಿವರೆಗೂ ಒಂದು ವರ್ಷಕ್ಕೆ ತೆರಿಗೆಯನ್ನು ಕಟ್ತಕ್ಕಂಥದ್ದು ಇದೆ, ಸಂದಾಯವಾಗ್ತದೆ. ಅದರಲ್ಲಿ ಮೂಲಭೂತ ಸೌಕರ್ಯಗಳನ್ನ ಬಡವರಿಗೆ ಕೊಟ್ಟು ಅವರ ಮನೆಯನ್ನು ಡೆವಲಪ್ ಮಾಡ್ತಕ್ಕಂಥ ಕೆಲಸನ ನಮ್ಮ 8 ಗ್ರಾಮಗಳ ಪೈಕಿ ಇರ್ತಕ್ಕಂಥ ಬಡ ಮಕ್ಕಳಿಗೆ, ಬಡ ಶಾಲೆಗಳಿಗೆ ಮತ್ತು ಬಡ ಜನತೆಗೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟು ಅವ್ರನ್ನ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರು ಮಾಡ್ತಾಯಿದ್ರು. ಇವತ್ತು ಗ್ರೇಟರ್ ಬೆಂಗಳೂರು ಆಗಿರೋದ್ರಿಂದ ಇದು ಎಲ್ಲೋ ಒಂದು ಕಡೆ ಅವರಿಗೆ ಕೈಗೆ ಎಟ್ಕೋತಕ್ಕಂಥದ್ದು ಬಡವರಿಗೆ ಆಗ್ತಕ್ಕಂಥದ್ದು ನೋವಿನ ಸಂಗತಿ. ಈ ಒಂದು ಸರ್ಕಾರ ಈ ಒಂದು ಗ್ರಾಮ ಪಂಚಾಯತಿಗಳಿಗೆ ಕೊಟ್ಟಿರ್ತಕ್ಕಂಥ ಈ ಸದಸ್ಯರುಗಳಿಗೆ ಏನೋ ಒಂದು ಪವರ್ ಕೊಟ್ಟಿದ್ದರು, ಅದು ಒಂದು ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ನೇರವಾಗಿ ತಲುಪ್ತಕ್ಕಂಥ ಕೆಲಸ ಆಗ್ತಾಯಿತ್ತು. ಎಕ್ಸಾಂಪಲ್ ಏನಂದರೆ, ಹಿಂದೆ ನಮ್ಮ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಅಲ್ಲಿ 1,000 ರೂಪಾಯಿ ಬಿಡುಗಡೆ ಆದರೆ ಕೇಂದ್ರ ಸರ್ಕಾರದಲ್ಲಿ ಇಲ್ಲಿ ರೈತನಿಗೆ ಸೇರ್ತಕ್ಕಂಥದ್ದು 100 ರೂಪಾಯಿ ಮಾತ್ರ ಅವ್ರ ಕೈಗೆ ಸೇರ್ತಾ ಇರ್ತಂದೆ. ಆದರೆ ಈ ಕೇಂದ್ರ ಸರ್ಕಾರ ಮತ್ತು BJP ಸರ್ಕಾರ ಬಂದಾಗ, ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ, ವಾಜಪೇಯಿ ಸರ್ಕಾರ ಬಂದ ಮೇಲೆ ನೇರವಾಗಿ ಅವರ ಅಕೌಂಟ್ಗಳನ್ನ ಮಾಡಿ, ಅವರ ಅಕೌಂಟ್ಗಳಿಗೆ ನೇರವಾಗಿ ಏನು ಕೇಂದ್ರ ಸರ್ಕಾರದಿಂದಾಗಲಿ ರಾಜ್ಯ ಸರ್ಕಾರದಿಂದಾಗಲಿ ನೇರವಾಗಿ ಅವರ ಅಕೌಂಟ್ಗಳನ್ನ ಓಪನ್ ಮಾಡಿ ಅವರ ಅಕೌಂಟಿಗೆ ನೇರವಾಗಿ ಖಾತೆಗಳಿಗೆ ಜಮಾ ಆಗ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಅವರು ಸಹ ಮಾಡಿದ್ದಾರೆ. ಈ ಒಂದು ಕೆಲವು ಲೋಪದೋಷಗಳು ನಮ್ಮ ಸರ್ಕಾರಗಳಲ್ಲಿ ಇದ್ದಾವೆ. ಆದರೆ ಈ ಒಂದು ಗ್ರಾಮ ಪಂಚಾಯತಿಯಿಂದ ನೇರವಾಗಿ ರೈತರಿಗೆ ಅಥವಾ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯಗಳು ಮತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ನೇರವಾಗಿ ಸಿಗ್ತಕ್ಕಂಥದ್ದಾಗ್ತಾಯಿತ್ತು. ಈಗ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಏನಾಗುತ್ತೆ ಅಂತ ನಮಗೆ ಒಂದು ಭಯ ರೀತಿ ವಾತಾವರಣ ನಮಗೆ ಗೊತ್ತಾಗ್ತದೆ, ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಜನಗಳಿಗೆ ಇದರಿಂದ ಏನು ಪರಿಣಾಮ ಆಗ್ತದೆ, ಮುಂದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಏನಂದರೆ ಅವರ ರಾಜಕಾರಣ ಲಾಭಗಳಕ್ಕಾಗಿ ಈ ಒಂದು
ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ ವಿನ ಜನಗಳ ಅಭಿವೃದ್ಧಿಗೋಸ್ಕರ ಯಾರೂ ತಲೆ ಕೆಡಿಸ್ಕೊತಾ ಇದ್ದಿಲ್ಲ, ಯಾವ ಪಕ್ಷದವರು ಅಷ್ಟೇ. ಹಾಗಾಗಿ ಎಲ್ಲೋ ಒಂದು ಕಡೆ ಇದೊಂಥರ ಬೇಸರದ ಸಂಗತಿ. ಆಗಲಿ ನೋಡೋಣ ಅವರು ಏನನ್ನು ಡೆವಲಪ್ಮೆಂಟ್ಸ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಆ ಸ್ಕಿಲ್ಸ್ ತಗೊಂಬಂದು ಜನಗಳಿಗೆ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಸೊ ಈಗ ಈ ಒಂದು ಗ್ರಾಮ ಪಂಚಾಯತಿಗೆ ಬಂದು ಎಲ್ಲ ನಮ್ಮ 8 ಗ್ರಾಮಗಳ ಪೈಕಿ ಎಲ್ಲ ಬಂದು ಏನು ಜನ ಸೇರಿದ್ರು. ಇವತ್ತು ಅವರವರ ಸಮಸ್ಯೆಗಳಿಗೆ ಎಲ್ಲ ನೀಗಿಸಿದ್ದೀವಿ. ನಾವು 10 ವರ್ಷದಿಂದ ಮೊದಲು ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ಆ ಊರಿನಲ್ಲಿರ್ತಕ್ಕಂಥ ಶಾಲಾ ಕಟ್ಟಡಗಳಿಗೆ ಮತ್ತು ಶಾಲೆಗಳಿಗೆ ಒತ್ತನ್ನು ಕೊಡ್ತಿರ್ತಕ್ಕಂಥದ್ದು, ಮತ್ತು ಅಂಗನವಾಡಿ ಕಟ್ಟಡಗಳನ್ನು ಕಟ್ಟಿರ್ತಕ್ಕಂಥದ್ದು, ಮತ್ತು ಕುಡಿಯ ನೀರಿನ ವ್ಯವಸ್ಥೆ ಮೇಯ್ನ್ ಅದು ನಮ್ಮಲ್ಲಿ. ಯಾಕಂದರೆ ಯಾವುದೂ ನದಿ ಮೂಲಗಳಿಲ್ಲ, ಹಾಗಾಗಿ ಬೋರ್ವೆಲ್ಗಳನ್ನ ಅಳವಡಿಕೆ ಮಾಡಿ ಪ್ರತಿಯೊಂದು ಊರಿನಲ್ಲಿ ರಿಸರ್ವ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ, ನಿಮ್ಮ ಮನೆಗಳಿಗೆ ಒಂದು ಖಾತೆಯನ್ನು ದಾಖಲೆಗಳನ್ನು ಏನೇನಿದೆಯೋ ಎಲ್ಲ ವ್ಯವಸ್ಥಿತವಾಗಿ ಮಾಡಿಕೊಳ್ತಕ್ಕಂಥ ಕೆಲಸನ ಆ ಹೆಣ್ಣು ಮಕ್ಕಳು ಜವಾಬ್ದಾರಿಯಿಂದ ಮಾಡಿದಾಗ ಮಾತ್ರ ಆ ಮನೆಗೆ ಒಂದು ದಾಖಲೆಗಳನ್ನು ಸಿಗ್ತಕ್ಕಂಥದ್ದಾಗ್ತದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಗ್ರೇಟರ್ ಬೆಂಗಳೂರು ಆದಾಗ ಎಲ್ಲ ಈ ಭಾಗದಲ್ಲಿರ್ತಕ್ಕಂಥದ್ದೆಲ್ಲ ಎಲ್ಲ ಗಗನಕ್ಕೆ ಹೋಗ್ಬಿಟ್ಟಿರ್ತದೆ ಬೆಲೆಗಳು ಎಲ್ಲ. ಪ್ರತಿಯೊಂದು ಯಾವುದು ಏನು ನಾವು ಪಡೀಲಿಕ್ಕೆ ಆಗಲ್ಲ ಅಂತ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ದಯವಿಟ್ಟು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಹೇಳ್ತೀನಿ, ನಿಮ್ಮ ಮನೆಯ ದಾಖಲೆಗಳು ಏನಿರ್ತದೋ 20-30 ಇರ್ತದೋ 10-15 ಇರ್ತದೋ, ನೀವು ದಾಖಲೆಗಳನ್ನು ಕೂಡಲೇ ನಮ್ಮ ಆಫೀಸ್ಗೆ ಬಂದು ನಮ್ಮ PDO ಅವ್ರ ಹತ್ರ ಹೇಳಿ, ಮತ್ತು ಸೆಕ್ರೆಟರಿ ಅವರು ಇರ್ತಾರೆ ಅವ್ರಿಗೆ ಹೇಳಿ, ನೀವು ಕೂಡಲೇ ನಿಮ್ಮ ದಾಖಲೆಗಳನ್ನು ಪಡೆದು ನಿಮ್ಮ ಒಂದು ವ್ಯವಸ್ಥಿತವಾಗಿ ಮಾಡಿಕೊಡ್ತಕ್ಕಂಥದ್ದನ್ನು ಮಾಡಿ. ಮತ್ತು ಏನಾದರೂ ನಿಮ್ಮ ಊರಿನಲ್ಲಿ ಒಂದು 3-4 ಎಕ್ಸ್ಟ್ರಾನೇ ಒಂದೊಂದು ಬೋರ್ವೆಲ್ 2 ಬೋರ್ವೆಲ್ ನೀರುಗಳು ಹಾಕ್ಸಿಟ್ಟಿದ್ದೀವಿ. ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಬೇಕಂದ್ರೆ ಈಗಲೇ ನಾನು ಹಾಕ್ಸ್ಕೊಂಬಿಡಿ. ಯಾಕಂದರೆ ಏನೇನು ನಮ್ಮ ಪಂಚಾಯತಿನಲ್ಲಿ ಇದೆ ಎಲ್ಲ ನಾವು ಲಾಸ್ಟ್ ಇನ್ನೇನು ನಮ್ದು ಮುಗೀತು, ಇನ್ನು ಈ ತಿಂಗಳು ಇಲ್ಲ 1 ತಿಂಗಳು 2 ತಿಂಗಳಲ್ಲಿ ನಮ್ಮದು ಕ್ಲಿಯರ್ ಆಗಿಬಿಡುತ್ತೆ. ನಿಮ್ಗೆ ಏನೇನು ಸೌಲಭ್ಯ ಇದೆಯೋ ಅವೆಲ್ಲವನ್ನ ನಮ್ಮ ಪಂಚಾಯತಿಂದ ತಾವು ದಯವಿಟ್ಟು ಮಾಡಿಸ್ಕೊಳ್ಳಿ ಅಂತೇಳಿ ಇನ್ನೊಂದು ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ. ಹೌದು, ಗ್ರೇಟರ್ ಬೆಂಗಳೂರು ಇದೀಗ ಜಾರಿಯಾಗಿದೆ. ಇದರಿಂದ ಗ್ರಾಮ ಪಂಚಾಯತಿಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ಈಗ ಇದು BBMP ಹೋಗಿ ಗ್ರೇಟರ್ ಬೆಂಗಳೂರು ಆದಾಗ 3 ವಿಭಾಗಗಳಾಗಿ ವಿಭಜಿಸಲಾಗುತ್ತೆ ಅಥವಾ 5 ವಿಭಾಗಗಳಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಏನು ಎಮ್ರೆ ಗ್ರಾಮ ಪಂಚಾಯತಿನಲ್ಲಿ 25-26ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ಆಯೋಜಿಸಿದ್ರು. ಈ ಗ್ರಾಮ ಸಭೆಯಲ್ಲಿ ಅತಿ ಹೆಚ್ಚಿನ ನಾಗರಿಕರು ಬಂದಿದ್ದರು ಮತ್ತು ಹಳ್ಳಿಗಳಲ್ಲಿನ ಸಮಸ್ಯೆಗಳನ್ನ ಏನಿದೆ ಅಂತ ನಮಗೆ ತಿಳಿಸ್ಕೊಟ್ರು. ಮಹಿಳಾ ಸಹಾಯ ಸಂಘಗಳಿಗೆ ಮಹಿಳೆಯರಿಗೆ ಉತ್ತೇಜನ ನೀಡೋದಕ್ಕೋಸ್ಕರ ನಾವು ಪ್ರೋತ್ಸಾಹಧನವನ್ನು ಕೊಟ್ಟಿದ್ದೀವಿ. ನಮ್ಮ ಎಮರೆ ಗ್ರಾಮ ಪಂಚಾಯಿತಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದಿರುತ್ತೆ ಮತ್ತು ಜನಪರ ಕಾರ್ಯಕ್ರಮದಲ್ಲೂ ಮುಂದಿರುತ್ತೆ. ಮತ್ತು ಗ್ರಾಮಗಳಲ್ಲಿ 8 ಗ್ರಾಮಗಳೇನಿದೆ ನಮ್ಮ ಪಂಚಾಯಿತಿ ಲಿಮಿಟಲ್ಲಿ ಅಷ್ಟಲ್ಲೂ ನಾವು ಸಮರ್ಪಕವಾದ ಮೂಲಭೂತ ಸೌಕರ್ಯಗಳು ಕೊಟ್ಟಿರೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ. ನಮ್ಮ ಕಳೆದ ಬಾರಿ ನಮ್ಮ ಕ್ರಿಯಾ ಯೋಜನೆನ ಮಂಡನೆ ಮಾಡಿದ್ರು. ಅದರಲ್ಲೇ ಸಾರ್ವಜನಿಕರಿಗೆ ಗೊತ್ತಾಗಿರುತ್ತೆ ಎಷ್ಟು ಅಭಿವೃದ್ಧಿ ಕಾರ್ಯಗಳು ಜನಗಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಕಡೆ ನಮ್ಮ ಪಂಚಾಯತಿ ಎಮ್ರೆ ಗ್ರಾಮ ಪಂಚಾಯತಿ ಗಮನ ಕೊಟ್ಟು ಮುಂದುವರಿತಾ ಇದೆ ಅಂತ. ಅಂದರೆ ಈ ಥರ ನಮ್ಮ 30 ಜನ ಸದಸ್ಯರು ಮತ್ತು ನಮ್ಮ ಅಧ್ಯಕ್ಷರು ಸುಲೋಚನಾ ರವಿಕುಮಾರ್ ಅವರು, ಉಪಾಧ್ಯಕ್ಷರು ವೀಣಾ ಯುಗೇಂದರ್ ಸಿಂಗ್ ಎಲ್ಲರೂ ಒಮ್ಮತದಿಂದ ನಾವು ಈ ಪಂಚಾಯತಿನ ಒಂದು ಮಾದರಿ ಪಂಚಾಯತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ನಮ್ಮ ಅವಧಿ ಇರೋವರೆಗೂ ನಾವು ಅದೇ ಥರ ಸಾರ್ವಜನಿಕರಿಗೋಸ್ಕರನೇ ಏನು ಅವ್ರ ಬೇಡಿಕೆ ಏನಿದೆಯೋ ಆ ನಿಟ್ಟಿನ ಕಡೆ ನಾವು ಕೆಲಸ ಮಾಡ್ತೀವಿ ಅಂತ ಈ ಒಂದು ಗ್ರಾಮ ಸಭೆಯ ಉದ್ದೇಶ. ನಮಸ್ಕಾರ. ಹಾಗೆ ಇಂದು ಎಮ್ರೆ ಗ್ರಾಮ ಪಂಚಾಯಿತಿಯಲ್ಲಿ 2025-26ನೇ ಸಾಲಿನ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಗ್ರಾಮ ಸಭೆಗೆ ಹಾಜರಿರ್ತಕ್ಕಂಥ ಎಲ್ಲ ನಮ್ಮ ಸಹ ಸದಸ್ಯರಿಗೂ ಹಾಗೆ ನಮ್ಮ ಎಮ್ರೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ಸಾರ್ವಜನಿಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ, ಇಂದು ಗ್ರಾಮ ಸಭೆಯಲ್ಲಿ ಹಾಜರಿರ್ತಕ್ಕಂಥ ಅಂಗವಿಕಲರು ವಿಶೇಷ ಚೇತನರಿಗೂ ಹಾಗೂ ಪ್ರೋತ್ಸಾಹ ಧನವನ್ನು ನೀಡಿದ್ದು ಸಭೆ ಯಶಸ್ವಿಯಾಗಿ ನಡೆದಿದೆ. ಎಲ್ರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಆನೇಕಲ್ ತಾಲೂಕಿನಲ್ಲಿ ಅದೆಷ್ಟು ಪಂಚಾಯತಿಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೋ ಇನ್ನೂ ಸ್ಪಷ್ಟವಾದ ಚಿತ್ರಣ ಇಲ್ಲ. ಆದರೂ ಕೂಡ ಒಂದಷ್ಟು ಕಡೆ ಈ ಒಂದು ಗ್ರೇಟರ್ ಬೆಂಗಳೂರಿನ ಬಗ್ಗೆ ತಮ್ಮ ಅಸಮಾಧಾನಗಳನ್ನು ಜನಪ್ರತಿನಿಧಿಗಳು ಹೊರಹಾಕ್ತಾ ಇದ್ದಾರೆ. ಒಂದಷ್ಟು ಅಸ್ತಿತ್ವವನ್ನು ಕಳೆದುಕೊಳ್ಳುವಂತಹ ಇದೆಲ್ಲವೂ ಕೂಡ ಕೇವಲ ರಾಜಕೀಯಕ್ಕೋಸ್ಕರ ಮತ್ತು ತಮ್ಮ ಉದ್ಧಾರಕ್ಕೋಸ್ಕರವೇ ಜನಪ್ರತಿನಿಧಿಗಳು ಈ ಒಂದು ಗ್ರೇಟರ್ ಬೆಂಗಳೂರು ಒಂದು ಹೊಸ ಆಡಳಿತವನ್ನು ಹುಟ್ಟು ಹಾಕ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಜನರಿಗೆ ಇದು ಉಪಯೋಗ ಆಗುತ್ತಾ ಅಥವಾ ಉಪಯೋಗ ಆಗೋದಿಲ್ವಾ ಎನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ. ಪಂಚಾಯತಿಯ ಸಿಬ್ಬಂದಿಯ ಪರವಾಗಿ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಬೇರೆ ಇಲಾಖೆಯಿಂದ ಭಾಗವಹಿಸಿ ಈ ಮಾಹಿತಿಯನ್ನು ನೀಡಿದಂಥ
ಇಲಾಖೆಯ ಇತರೆ ಇಲಾಖೆಯ ಅಧಿಕಾರಿಗಳಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ತಾವುಗಳು ಇಷ್ಟೊಂದು ಸಾಧಾರಣವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಮತ್ತೆ ನಿಮ್ಮ ಕುಂದುಕೊರತೆಗಳನ್ನು ನಿಮ್ಮ ಒಂದು ಕುಂದುಕೊರತೆಗಳನ್ನು ಇಲ್ಲಿ ತಿಳಿಸಿದ್ದೀರಾ. ಹಾಗೆ ನಿಮ್ಮ ಯಾವುದಾದ್ರು ಸಮಸ್ಯೆಗಳಿದ್ರೆ, ನಿಮ್ಮ ಗ್ರಾಮದ್ದು ನಿಮ್ಮದು ಯಾವುದೇ ಸಮಸ್ಯೆಗಳಿದ್ರು ಸಹ ಅರ್ಜಿಗಳನ್ನ ಇದ್ರೆ ದಯವಿಟ್ಟು ಈಗ ನಮ್ಮ ಅಧ್ಯಕ್ಷರು ಮತ್ತೆ ಕೃಷ್ಣಣ್ಣವ್ರ ಕೈಗೆ ಕೊಟ್ಟರೆ ಅದನ್ನ ಮುಂದಿನ ದಿನಗಳಲ್ಲಿ ಸಭೆಯಲ್ಲಿ ಗ್ರಾಮ ಸಭೆಯಿಂದ ಪಂಚಾಯಿತಿಯಲ್ಲಿ ಅದನ್ನ ವಿಲೇವಾರಿ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಯಾರು ತಂದಿದ್ರೆ ದಯವಿಟ್ಟು ಅರ್ಜಿಗಳನ್ನ ಇದ್ರೆ, ಸಾರ್ವಜನಿಕ ಅರ್ಜಿಗಳಿದ್ರೆ ದಯವಿಟ್ಟು ಕೊಡ್ಬೇಕಂತೇಳಿ ಮನವಿ ಮಾಡ್ಕೊಳ್ತೇನೆ. ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಪ್ರತಿಯೊಬ್ಬರು